ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಂಪಿ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದಂದ್ರೆ ಅದು ಅಲ್ಲಿ ಗತ ಕಾಲದಲ್ಲಿ ಮೇಳೈಸಿದ ರಾಜ ವೈಭೋಗಗಳು. ಇಡೀ ಜಗತ್ತು ಕಂಡ ಶ್ರೇಷ್ಠ ರಾಜ ಮನೆತನಗಳ ಪೈಕಿ ಭಾರತದ ಹೆಸರಾಂತ ರಾಜ ಮನೆತನವಾದ ತುಳುವ ರಾಜವಂಶದಲ್ಲಿ ಹಂಪಿ ರಾಜಧಾನಿಯಾಗಿ ಇಡೀ ಭಾರತದಾದ್ಯಂತ ವಿಜೃಂಭಿಸಿತ್ತು. ಮಾತ್ರವಲ್ಲ, ಇದೇ ನಗರದಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಸೊಪ್ಪು ತರಕಾರಿಗಳಂತೆ ಮಾರಾಟ ಮಾಡ್ತಿದ್ರು. ಈಗ ಇದೆಲ್ಲವೂ ಇತಿಹಾಸ. ಇಂದಿಗೂ ಹಂಪಿ ಅಂದ್ರೆ ಅದೊಂದು ಹೆರಿಟೇಜ್ ಸಿಟಿ ಮಾತ್ರವಲ್ಲ, ರಹಸ್ಯಗಳನ್ನ ಹೊತ್ತು ನಿಂತ ಮಹಾನಗರಿ. ಅಲ್ಲಿನ ಪ್ರಮುಖ ಪ್ರವಾಸಿ ಕ್ಷೇತ್ರ ಹಾಗೂ ಅತ್ಯಂತ ಶಕ್ತಿಯುತ ಸ್ಥಳಗಳ ಪೈಕಿ ಒಂದು ಅಂದ್ರೆ ಅದು ವಿರೂಪಾಕ್ಷನ ಆಲಯ. ನಿಜಕ್ಕೂ ಈ ದೇವಾಲಯದ ನಿರ್ಮಾಣ, ಅದರ ವಾಸ್ತುಶಿಲ್ಪ, ಅಲ್ಲಿನ ತಂತ್ರಜ್ಞಾನ ಎಲ್ಲವೂ ಈ ಯುಗದಲ್ಲಿ ಮೂಕರನ್ನಾಗಿಸದೇ ಇರದು. ಶಿಲ್ಪಕಲಾ ಸಾಮ್ರಾಜ್ಯದ ಮುಕುಟಮಣಿ ಹಂಪಿಯನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ. ಜಗತ್ತಿನಲ್ಲಿ ಕಡ್ಡಾಯವಾಗಿ ನೋಡಲೇಬೇಕಾದ 52 ಪ್ರವಾಸಿ ತಾಣಗಳನ್ನು ನ್ಯೂಯಾರ್ಕ್ ಟೈಮ್ಸ್ ಗುರುತಿಸಿದ್ದು, ಅದರಲ್ಲಿ ವಿಶ್ವವಿಖ್ಯಾತ ಹಂಪಿಗೆ 2ನೇ ಸ್ಥಾನ ಕಲ್ಪಿಸಿದೆ. ನ್ಯೂಯಾರ್ಕ್ ಟೈಮ್ಸ್ ಜಗತ್ತಿನ ಪ್ರವಾಸ ತಾಣಗಳಲ್ಲಿ ಹಂಪಿಯನ್ನು ಹೆಸರಿಸಿರುವುದರಿಂದ ದೇಶ ವಿದೇಶಗಳಲ್ಲಿ ಅದರ ಹಿರಿಮೆ ಹೆಚ್ಚಿದಂತಾಗಿದೆ. ಕಣ್ಣಿದ್ದರೆ ಕನಕಗಿರಿ, ಕಾಲಿದ್ದರೆ ಹಂಪಿ ಎಂದು ಹಂಪಿಯನ್ನ ನಡೆದು ನೋಡು, ಉಜ್ಜಯಿನಿಯನ್ನ ಕುಂತು ನೋಡು ಎಂಬ ಕವಿಗಳ ಮಸ್ತಿಷ್ಕದಲ್ಲಿ ಮಿಂತಿದ್ದ ಈ ಸಾಲುಗಳು ಅದೆಷ್ಟು ಅದ್ಭುತ ಅಲ್ವಾ. ಬಗೆದಷ್ಟು ಬಯಲಾಗುವ ಶಿಲ್ಪಕಲಾ ಬೆರಗು ಈ ದೇವಾಲಯದ ಹಿರಿಮೆ ಎಂಥದ್ದು ಅನ್ನೋದನ್ನ ಸಾರಿ ಹೇಳುತ್ತೆ. ಅಲ್ಲದೆ ಈ ದೇವಾಲಯದ ಹಿಂದೆ ರಾವಣನಿಗೆ ಸಂಬಂಧಿಸಿದ ಕಥೆಯೊಂದಿದ್ದು, ಇತಿಹಾಸ ಹಾಗೂ ಪೌರಾಣಿಕ ಕಥೆಯನ್ನ ಆಹ್ಲಾದಿಸುವವರಿಗೆ ನಿಜಕ್ಕೂ ರೋಚಕ ಸನ್ನಿವೇಶಗಳನ್ನೇ ಉಣಬಡಿಸುತ್ತೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ವಿರೂಪಾಕ್ಷ ದೇವಾಲಯದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ದಕ್ಷಿಣ ಭಾರತ ತನ್ನ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯದಿಂದ ಇಂದು ಇಡೀ ವಿಶ್ವದುದ್ದಗಲಕ್ಕೂ ತನ್ನ ಕಂಪನ್ನ ಸೂಸುತ್ತಾ ಕರುನಾಡು ಅತ್ಯದ್ಭುತ ಸ್ಥಳ, ಕನ್ನಡಿಗರು ಹೃದಯ ಸಿರಿವಂತರು ಎಂದು ಖ್ಯಾತಿಯನ್ನು ಗಳಿಸಿಕೊಂಡಿದೆ. ಈ ಪುಣ್ಯ ಸ್ಥಳದಲ್ಲಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರಗಳು ಇಡೀ ಭಾರತದಲ್ಲಿಯೇ ಹೆಸರುವಾಸಿಯಾಗಿದೆ. ಅವುಗಳ ವಾಸ್ತುಶಿಲ್ಪ ಮತ್ತು ಇತಿಹಾಸ ಎಂಥವರನ್ನಾದರೂ ಬೆರಗುಗೊಳಿಸದೇ ಇರದು. ಅದರಲ್ಲೂ ಹಂಪಿ ನಗರ ಹಲವಾರು ದೇವಾಲಯಗಳ ನೆಲೆಬೀಡು. ಕೋಟೆ ಕೊತ್ತಲಗಳ ಶ್ರೀಮಂತಿಕೆಯ ನಡುವೆಯೇ ತಣ್ಣಗೆ ಧಾರ್ಮಿಕ ಆಧ್ಯಾತ್ಮಿಕ ನೆಲೆಗಟ್ಟಾಗಿ ಕಂಗೊಳಿಸುತ್ತಾ ನಿಂತಿದೆ. ಈ ಪುಣ್ಯನಾಡಿನ ದಿವ್ಯ ಕಳಶದಂತಿರುವುದೇ ವಿರೂಪಾಕ್ಷನ ಸನ್ನಿಧಿ. ಸುಮಾರು 1400 ವರ್ಷಗಳಷ್ಟು ಪುರಾತನ ಐತಿಹ್ಯವನ್ನು ಹೊಂದಿರುವ ಈ ದೇವಾಲಯ ನೋಡುಗರಿಗೆ ಕಲ್ಪನಾ ಲೋಕದಲ್ಲಿರುವಂತೆ ಭಾಸವಾಗುತ್ತೆ. ಬೆಂಗಳೂರಿನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ತುಂಗಾಭದ್ರಾ ನದಿಯ ದಡದಲ್ಲಿರುವ ವಿರೂಪಾಕ್ಷನ ದೇವಾಲಯವು ಶಿವನಿಗೆ ಅರ್ಪಿತವಾದ ದೇಗುಲ. ವಿಶೇಷ ಅಂದರೆ, ಬೇರೆಲ್ಲ ದೇವಾಲಯಗಳಲ್ಲೂ ಮೂರ್ತಿ ಪ್ರತಿಷ್ಠಾಪನೆ ಪೂರ್ವಕ್ಕೆ ಮಾಡಿದರೆ ಈ ದೇವಾಲಯದಲ್ಲಿ ದಕ್ಷಿಣಕ್ಕೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ, ದಕ್ಷಿಣಕ್ಕೆ ವಾಲಿರುವ ಶಿವಲಿಂಗವು ರಾಮಾಯಣದ ರಾವಣನಿಗೆ ಸಂಬಂಧಿಸಿದೆ ಅನ್ನೋದೇ ಸೋಜಿಗ. ಮೊದಲಿಗೆ ಈ ದೇವಾಲಯದ ಕುರಿತಾದ ಕೆಲವೊಂದಷ್ಟು ಇತಿಹಾಸ ಸಂಗ್ರಹಗಳನ್ನು ಕೆದಕಿದ್ರೆ, ಸುಮಾರು 7ನೇ ಶತಮಾನದಲ್ಲಿ ವಿರೂಪಾಕ್ಷನ ಸನ್ನಿಧಿ ನಿರ್ಮಾಣ ಮಾಡಲಾಗಿದೆ. ಈಗ ಬಳ್ಳಾರಿ ಜಿಲ್ಲೆಗೆ ಸೇರಿರುವ ಹಂಪಿ ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆ ಎಂದಿತ್ತು ಎಂದು ಇತಿಹಾಸವು ಪುರಾಣ ಕಥೆಯು ಹೇಳುತ್ತೆ. ಈ ಕಿಷ್ಕಿಂಧೆಯೇ ಶ್ರೀ ಹನುಮ ವಾನರ ಪುತ್ರ ಅಂಜನಿಸುತನ ಹುಟ್ಟಿಗೂ ಕಾರಣವಾಯಿತು. ಇದೇ ಸ್ಥಳದಲ್ಲಿ ಅತಿ ಪುರಾತನ ಆಲಯವಾದ ವಿರೂಪಾಕ್ಷ ದೇವಾಲಯವು ಶಿವನಿಗೆ ವಿರೂಪಾಕ್ಷನ ರೂಪವನ್ನು ನೀಡಿ ಶಿವಾರಾಧನೆಗೆ ಅನುವು ಮಾಡಿಕೊಟ್ಟಿದೆ. ಈ ದೇವಾಲಯವನ್ನ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮೂಲ ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗವು ದಕ್ಷಿಣಕ್ಕೆ ಓರೆಯಾಗಿರೋದರ ಹಿಂದೆ ಒಂದು ಕಾಲ್ಪನಿಕವೋ ಅಥವಾ ಪೌರಾಣಿಕ ಹಿನ್ನೆಲೆಯೋ ಅದು ನಿಖರವಾದ ಮಾಹಿತಿ ಇಲ್ಲವಾದರೂ, ಈ ಶಿವಲಿಂಗ ದಕ್ಷಿಣಕ್ಕೆ ಮುಖ ಮಾಡಿ ಸ್ವಲ್ಪ ಓರೆಯಾಗಿರೋದು ರಾವಣ ಹಾಗೂ ಶಿವನ ನಡುವಿನ ಪ್ರಸಂಗದ ಕಥಾಹಂದರಕ್ಕೆ ನಮ್ಮನ್ನ ಕೊಂಡೊಯ್ಯದೇ ಇರದು. ಅದೇನೆಂದ್ರೆ, ಶಿವ ರಾವಣನ ಅಧಮ್ಯ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನು ನೀಡಿ ಆಶೀರ್ವದಿಸಿದ. ಆದರೆ ಒಂದು ಷರತ್ತಿನ ಮೇರೆಗೆ ಈ ಲಿಂಗವನ್ನ ಎಲ್ಲಿಯೂ ಕೆಳಗಿರಿಸಕೂಡದು. ಒಂದು ವೇಳೆ ಕೆಳಗಿರಿಸಿದರೆ ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತೆ, ಮತ್ತೆಂದೂ ಮೇಲೆತ್ತೋದಕ್ಕೆ ಅಸಾಧ್ಯ ಎಂದ ಶಿವ. ಹೀಗೆ ಷರತ್ತಿಗೆ ಒಪ್ಪಿದ ರಾವಣ ಆತ್ಮಲಿಂಗವನ್ನು ಹಿಡಿದು ತನ್ನ ಲಂಕೆಗೆ ಅತೀವ ಸಂತೋಷದಿಂದಲೇ ತೆರಳಲು ಅಣಿಯಾದ. ದಾರಿ ಮಧ್ಯೆ ರಾವಣನಿಗೆ ಬಹಿರ್ದೆಸೆಗೆ ತೆರಳಲೆಂದು ಸುತ್ತಮುತ್ತ ನೋಡಿದಾಗ ಯಾರೂ ಕಾಣಲಿಲ್ಲವಂತೆ. ಆದರೆ ಸ್ಥಳದಲ್ಲೇ ಓರ್ವ ವೃದ್ಧ ವಿಶ್ರಾಂತಿ ಪಡೆಯುವುದನ್ನು ನೋಡಿದ ರಾವಣ
ಆ ವೃದ್ಧನಿಗೆ ಈ ಲಿಂಗವನ್ನ ಕೆಳಗಿಡಬೇಡ ಎಂದು ಎಚ್ಚರಿಸಿ ಬಹಿರ್ದೆಸೆಗೆಂದು ತೆರಳಿದ. ಆದರೆ ಕೆಲಸ ಕೆಟ್ಟಿತ್ತು ರಾವಣನದ್ದು. ರಾವಣ ಬರುವುದರೊಳಗೆ ಆ ವೃದ್ಧ ಆ ಆತ್ಮಲಿಂಗವನ್ನ ಕೆಳಗಿಟ್ಟು ಬಿಟ್ಟಿದ್ದ. ಇದನ್ನ ಕಂಡ ರಾವಣನ ಕೋಪ ನೆತ್ತಿಗೇರಿತ್ತು. ಕೂಡಲೇ ಗೊಣಗುತ್ತಾ ಚೀರುತ್ತಾ ಸಿಡಿಮಿಡಿಗೊಳ್ಳುತ್ತಾ ಆ ಲಿಂಗದತ್ತ ತೆರಳಿದವನೇ ತನ್ನೆಲ್ಲ ಬಲ ಪ್ರಯೋಗಿಸಿ ಮೇಲೆತ್ತಲು ಪ್ರಯತ್ನಿಸಿದ. ಆದರೆ ಆ ಲಿಂಗ ಒಂದಿಷ್ಟು ಕದಲಲಿಲ್ಲ. ಕೊನೆಗೆ ಶಿವನಿಗೆ ಕೊಟ್ಟ ವಾಗ್ದಾನದಂತೆ ಅದೇ ಸ್ಥಳದಲ್ಲಿಯೇ ಶಿವಶಕ್ತಿಯ ಸ್ಮರಣಾರ್ಥ ಆಲಯವೊಂದನ್ನು ನಿರ್ಮಿಸಿದನೆಂದು ಪುರಾಣ ಕಥೆ ಹೇಳುತ್ತೆ. ಇಲ್ಲಿ ನೆಲೆ ನಿಂತ ಶಿವನಿಗೆ ವಿರೂಪಾಕ್ಷನೆಂದು, ಶಕ್ತಿಗೆ ಪಂಪ ಎಂದು ಹೆಸರಿಸಿ ತಾನೇ ಮೊದಲ್ಗೊಂಡು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದನೆಂದು ಪ್ರತೀತಿ ಇದೆ. ನಂತರದಲ್ಲಿ 7ನೇ ಶತಮಾನದಲ್ಲಿ ಹಳೆ ದೇಗುಲದ ಸ್ಥಳದಲ್ಲೇ ನೂತನ ಆಲಯವನ್ನ ನಿರ್ಮಿಸಲಾಯಿತು ಎಂದು ಇತಿಹಾಸ ಪುಟಗಳು ಹೇಳ್ತಾವೆ. ಈ ದೇವಾಲಯದ ವಾಸ್ತುಶಿಲ್ಪವನ್ನೊಮ್ಮೆ ಗಮನಿಸಿದರೆ ಬೃಹದಾಕಾರದ ಅಡಿಪಾಯ ಹೊಂದಿರುವ ಈ ದೇವಾಲಯದ ವಾಸ್ತುಶಿಲ್ಪ ನೋಡುಗರ ಸ್ಮೃತಿ ಪಟಲವನ್ನೇ ಅಲುಗಾಡಿಸಿಬಿಡುತ್ತೆ. ಹಂಪಿಯಲ್ಲಿ ಇಂದಿಗೂ ಪೂಜೆ ಪುನಸ್ಕಾರಗಳು ಸಲ್ಲಿಕೆಯಾಗುತ್ತಿರುವ ಏಕೈಕ ದೇವಾಲಯವೆಂದರೆ ಅದು ವಿರೂಪಾಕ್ಷನ ದೇವಾಲಯ. ಈ ದೇವಾಲಯದಲ್ಲಿ ಬಹುಮುಖ್ಯವಾಗಿ ಗಮನ ಸೆಳೆಯುವುದೆಂದರೆ ಅದು 9 ಮಹಲಿನ ಗೋಪುರ. ವಿರೂಪಾಕ್ಷ ವಿಜಯನಗರ ಅರಸರ ಕುಲದೇವ. ಹಾಗೆ ಈ ಆಲಯವನ್ನ ಪಂಪಾಮಯಿ ದೇವಾಲಯ ಅಂತ ಕರೀತಾರೆ. 1ನೇ ಹರಿಹರ ಕಟ್ಟಿಸಿದ ಎನ್ನಲಾಗುವ ಈ ದೇವಾಲಯ ಹಂಪಿಯ ಮುಖ್ಯ ದೇವಾಲಯಗಳಲ್ಲಿ ಅತ್ಯಂತ ಪುರಾತನವಾದದ್ದು. ಭವ್ಯತೆಯಿಂದ ಕಂಗೊಳಿಸುವ ಈ ದೇವಾಲಯದ ಗೋಪುರ ಸುಮಾರು 165 ಅಡಿ ಎತ್ತರ, 150 ಅಡಿ ಅಗಲ ಹೊಂದಿದೆ. ಸುಮಾರು 11 ಅಂತಸ್ತುಗಳಿಂದ ಕೂಡಿದ ವಿರೂಪಾಕ್ಷ ದೇವಾಲಯಕ್ಕೆ ಸುಂದರ ಕೆತ್ತನೆಯ ಧ್ವಜಸ್ತಂಭ, ದೀಪಸ್ತಂಭಗಳು ಇವೆ. ದೇವಾಲಯದ ಕಂಬಗಳು ಚರಜಯಂತ್ರದಿಂದ ಸುತ್ತಿ ಕೊರೆದಿರುವಂಥದ್ದು. ವಿರೂಪಾಕ್ಷ ದೇವಾಲಯಕ್ಕೆ 3 ಗೋಪುರಗಳಿವೆ. ಮೊದಲ ಪ್ರಾಕಾರದಿಂದ ಪಶ್ಚಿಮ ದಿಕ್ಕಿನಲ್ಲಿ ಸಾಗಿದ್ರೆ ಮತ್ತೊಂದು ಗೋಪುರ ಕಾಣಸಿಗುತ್ತೆ. ಇದನ್ನೇ ರಾಯ ಗೋಪುರ ಅಂತ ಕರೀತಾರೆ. ಇದನ್ನ ಶ್ರೀಕೃಷ್ಣ ದೇವರಾಯ ತನ್ನ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಕಟ್ಟಿಸಿದರಂತೆ. ಇಲ್ಲಿಂದ ಪ್ರವೇಶಿಸುತ್ತಿದ್ದಂತೆ 2ನೇ ಪ್ರಾಕಾರ ಸಿಗುತ್ತೆ. ಈ ಪ್ರಾಕಾರದಲ್ಲಿ ಧ್ವಜಸ್ತಂಭ, ದೀಪಸ್ತಂಭಗಳು, ಚಿಕ್ಕ ಚಿಕ್ಕ ಗುಡಿಗಳು ಕಾಣಬಹುದು. ವಿರೂಪಾಕ್ಷ ದೇವಾಲಯದ ಹಿಂಭಾಗದಿಂದ ಒಂದಷ್ಟು ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಹಿಂದಿನ ಬಾಗಿಲನ್ನ ತಲುಪುವ ಮೊದಲ ಬಲಭಾಗದಲ್ಲಿ ಕಟ್ಟೆಯೊಂದು ಕಾಣುತ್ತೆ. ಅಲ್ಲಿಂದ ಗೋಡೆಯ ಮೇಲೆ ಗೋಪುರದ ತಲೆ ಕೆಳಗಾದ ನೆರಳನ್ನ ಕಾಣಬಹುದು. ಎದುರುಗಡೆಯ ಮೇಲೆ ಕಿಂಡಿಯೊಂದಿದೆ. 165 ಅಡಿ ಎತ್ತರವಿರುವ ರಾಯ ಗೋಪುರದ ನೆರಳು 300 ಅಡಿ ದೂರದಲ್ಲಿರುವ ಸಣ್ಣ ರಂಧ್ರದ ಮೂಲಕ ಹಾಯ್ದು ತಲೆ ಕೆಳಗಾದ ನೆರಳನ್ನ ಉಂಟು ಮಾಡುವ ಪ್ರಕ್ರಿಯೆ ಆಶ್ಚರ್ಯವೇ ಸರಿ. ಇದು ಅಂದಿನ ವಾಸ್ತುಶಿಲ್ಪದ ಅದ್ಭುತಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಈ ಸ್ಥಳದಲ್ಲಿ ಸಂಶೋಧಕರು ಅವಿರತವಾಗಿ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ತಾರೆ. ವಿರೂಪಾಕ್ಷ ದೇಗುಲದ ರಂಗಮಂಟಪದ ಛಾವಣಿಯಲ್ಲಿ ವಿದ್ಯಾರಣ್ಯರನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತರುವ ಚಿತ್ರ, ಗಿರಿಜಾ ಕಲ್ಯಾಣ, ಕಾಮದಹನ, ಮಹಾಭಾರತ, ಅರ್ಜುನ ಮತ್ಸ್ಯ ಭೇದಿಸುವ ಚಿತ್ರ, ದ್ರೌಪದಿಯ ಮದುವೆ ವರ್ಣಚಿತ್ರ, ಪುರಾಣ ಪುಣ್ಯ ಕಥೆಗಳ ದೃಶ್ಯಗಳನ್ನೊಳಗೊಂಡ ಸುಂದರ ಚಿತ್ರಗಳ ಪೇಂಟಿಂಗ್ಗಳನ್ನು ಬಿಡಿಸಲಾಗಿದೆ. ಇದೆಲ್ಲವೂ ನೋಡಲು ಗಂಟೆಗಟ್ಟಲೆ ಬೇಕು. ಕಣ್ಣಿಗೆ ಸಿಗುವ ಆನಂದವನ್ನು ಅನುಭವಿಸಿಯೇ ತೀರಬೇಕು ಎಂದೆನಿಸುತ್ತೆ. ಹಂಪಿಯ ನೋಟ ಮೈ ಮನಸ್ಸಿಗೆ ಹೊಸ ಸ್ಫೂರ್ತಿಯನ್ನ ನೀಡೋದಂತೂ ಸತ್ಯ. ಇನ್ನು ವಿರೂಪಾಕ್ಷ ದೇವಾಲಯದ ಸ್ಥಳ ಪುರಾಣವನ್ನೊಮ್ಮೆ ಗಮನಿಸಿದ್ರೆ ಶ್ರೀ ವಿರೂಪಾಕ್ಷನಿಗೆ ಪಂಪಾ ಎಂಬ ಹೆಸರು ಹೇಗೆ ಬಂತೆಂಬ ಕುತೂಹಲ ತಣಿಸುತ್ತೆ. ಒಮ್ಮೆ ಪಂಪಾದೇವಿಯು ಈ ಪವಿತ್ರ ಸ್ಥಳದಲ್ಲಿ ಶಿವನನ್ನ ಕುರಿತು ತಪಸ್ಸಾಚರಿಸಿದ್ದಳಂತೆ. ಅವಳ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗಿ ಇಲ್ಲೇ ನೆಲೆಯಾಗಲು ಲಿಂಗ ರೂಪವನ್ನ ತಾಳಿದ ಮೂರ್ತಿಯೇ ವಿರೂಪಾಕ್ಷನಂತೆ. ಇಲ್ಲಿ ವಿರೂಪಾಕ್ಷ ದರ್ಶನಕ್ಕೆ ಪೂರ್ವ ದಿಕ್ಕಿನಿಂದ ಪ್ರವೇಶ ಇಲ್ಲದಿರುವುದಕ್ಕೆ ವಿರೂಪಾಕ್ಷ ಹೆಸರು ಬರಲು ಪೌರಾಣಿಕ ಕಥೆಯೊಂದಿದೆ. ಅದೇನೆಂದರೆ, ದಕ್ಷ ಯಜ್ಞದ ನಂತರ ಪಾರ್ವತಿ ದೇವಿಯ ಅಗಲಿಕೆಯಿಂದ ಕೈಲಾಸವನ್ನು ತೊರೆದ ಶಿವನು ಭೂಲೋಕದಲ್ಲಿ ಹೇಮಕೂಟ ಪರ್ವತದಲ್ಲಿ ತಪೋಮಗ್ನನಾಗಿ ನೆಲೆಸಿದ ಸಮಯದಲ್ಲಿ ತಾರಕಾಸುರನ ಹಾವಳಿ ಹೆಚ್ಚಾಗಿ ಇಂದ್ರಾದಿ ದೇವತೆಗಳೆಲ್ಲರಿಗೂ ಸಂಕಷ್ಟಗಳನ್ನು ಕೊಡುತ್ತಾ ಅಟ್ಟಹಾಸದಿಂದ ಮೆರೆಯತೊಡಗಿದ. ಅದೇ ಸಮಯದಲ್ಲಿ ಶಿವನು ಭೂಲೋಕದಲ್ಲಿ ಅಂದರೆ ಹಂಪಿಯ ಹೇಮಕೂಟದಲ್ಲಿ ತಪಸ್ಸನ್ನು ಮಾಡುತ್ತಿರುವುದರಿಂದ ಬೇರೆ ಉಪಾಯ ಕಾಣದೆ ಪಾರ್ವತಿ ಶಿವನಲ್ಲಿಗೆ ಪಂಪ ಸರೋವರದಿಂದ ಬರುವ ಸಮಯದಲ್ಲಿ ರತಿ ಮನ್ಮಥರನ್ನ ಅಲ್ಲಿಗೆ ಕಳುಹಿಸಿದ. ಹೇಮಕೂಟಕ್ಕೆ ಪಂಪಾಂಬೆ ಬರುವ ವೇಳೆ ನೋಡಿ ಹೂ ಬಾಣಗಳನ್ನು ಶಿವನ ಮೇಲೆ ಪ್ರಯೋಗಿಸ್ತಾನೆ. ಶಿವನ ತಪಸ್ಸು ಭಂಗವಾಗಿ ಕಣ್ಣು ತೆರೆದ. ಉಗ್ರ ರೂಪದಿಂದ 3ನೇ ಕಣ್ಣು ತೆರೆದಾಗ ಎದುರಿಗಿದ್ದ ಮನ್ಮಥ ಸುಟ್ಟು ಭಸ್ಮವಾಗ್ತಾನೆ. ಆಗ ಎಲ್ಲರ ಮೊರೆ ಆಲಿಸಿದ ಶಿವ ಮನ್ಮಥನಿಗೆ ರೂಪವಿಲ್ಲದೆ ಬಾಳಲು ಅನುಗ್ರಹಿಸಿದ. ಲೋಕ ಕಲ್ಯಾಣಕ್ಕಾಗಿ ಪಂಪಾಂಬೆಯ ಪಾಣಿಗ್ರಹಣದಿಂದ ಹುಟ್ಟಿದ ಕುಮಾರಸ್ವಾಮಿ ತಾರಕಾಸುರನ ವಧಿಸ್ತಾನೆ. ಇಲ್ಲಿ ಇಂದಿಗೂ ಮನ್ಮಥ ಸರೋವರವಿದೆ. ಮನ್ಮಥನನ್ನ ಸುಟ್ಟಿದ್ದರಿಂದ ವಿರೂಪಾಕ್ಷನೆಂದು, ಪಂಪಾಂಬೆಯನ್ನ ಮದುವೆಯಾದ್ದರಿಂದ ಪಂಪಾಪತಿ ಅಂತಲೂ ಹೆಸರಾಯಿತು ಎಂದು ಸ್ಥಳ ಪುರಾಣ ಹೇಳುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ.
ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನಿಜಕ್ಕೂ ನಮ್ಮ ಕರುನಾಡು ಭವ್ಯತೆಯ ನೆಲೆವೀಡು. 4 ಯುಗಗಳನ್ನು ಕಣ್ಮುಂದೆ ಕುಣಿಸುವ ಶಕ್ತಿ ಇರುವ ಮಯೂರನಿದ್ದಂತೆ. ಇವಿಷ್ಟು ವಿರೂಪಾಕ್ಷ ದೇವಾಲಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.